ಈ ತುಪ್ಪದ ಘಮ ಘಮ ವಾಸನೆ, ಹೊರಗ ಸೂಪರ್ ಕ್ರಿಸ್ಪಿ ಮತ್ತು ಒಳಗ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರೋ ಘೀ ರೋಸ್ಟ್ ಮಸಾಲೆ ದೋಸೆ ಯಾರಿಗಿಷ್ಟ ಆಗಲ್ಲ? ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತೀವಿ. ಅದನ್ನ ಇವತ್ತು ನಾವು ಮನೆಯೊಳಗೂ ಅದೇ ರೀತಿ ಹೋಟೆಲ್ ತರನೇ ಹೋಟೆಲ್‌ದ ರುಚಿನೇ ಮನೆಯೊಳಗೆ ಯಾವ ರೀತಿ ಮಾಡೋದು ಹೇಳ್ತೀನಿ. ಇವತ್ತು ನಾವು ಅದಕ್ಕೆ ಒಂದು ಒಳ್ಳೆ ದೋಸೆದು ಹಿಟ್ಟು ಯಾವ ರೀತಿ ಮಾಡೋದು, ಮತ್ತೆ ಅದಕ್ಕೆ ಕೆಂಪು ಚಟ್ನಿ ಯಾವ ರೀತಿ ಮಾಡ್ಬೋದು, ಮತ್ತೆ ಅದಕ್ಕೆ ಆಲೂಗಡ್ಡೆ ಮಸಾಲೆ ಪಲ್ಯ ಯಾವ ರೀತಿ ಮಾಡೋಣ, ಮತ್ತೆ ಈ ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡೋಣ, ಎಲ್ಲವನ್ನು ಡಿಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಹರೇ ಶ್ರೀನಿವಾಸ. ಸ್ವಾದಿಷ್ಟ ರುಚಿಗೆ ಸ್ವಾಗತ. ಇವಾಗ ನಾವು ಫಸ್ಟ್ ಎಲ್ಲ ಈ ಕ್ರಿಸ್ಪಿ ದೋಸೆಗೆ ಯಾವ ರೀತಿ ಹಿಟ್ಟು ರೆಡಿ ಮಾಡಬೇಕು ಅದನ್ನು ಮಾಡೋಣ. 3 ಗ್ಲಾಸು ನಾ ಇಲ್ಲಿ ದೋಸೆ ಅಕ್ಕಿ ತಗೊಂಡೀನಿ. ಆಮೇಲೆ 1 ಗ್ಲಾಸು ಈ ಬಾಯ್ಲ್ಡ್ ರೈಸ್. ಕೆಂಪುದು ಇರ್ತದೆ, ವೈಟುನು ಇರ್ತದೆ. ನೀವು ಯಾವ್ದು ಬೇಕೋ ಅದು ತಗೋಬೋದು. ಆಮೇಲೆ 1 ಗ್ಲಾಸು ಉದ್ದಿನ ಕಾಳು, ಇಲ್ಲ ಉದ್ದಿನ ಬೇಳೆ ಯಾವುದು ತಗೊಳ್ರಿ. 2 ಟೇಬಲ್ ಸ್ಪೂನ್ ಇಲ್ಲೇ ಕಡ್ಲಿ ಬೇಳೆ ಹಾಕೋನು. 3 ಟೀ ಸ್ಪೂನ್ ನಾನು ಮೆಂತೆ ಕಾಳು ಹಾಕೊಲಿಕತ್ತೀನಿ. ಆಮೇಲೆ 1 ಗ್ಲಾಸು ದಪ್ಪನ ಅವಲಕ್ಕಿ. ಇದನ್ನ ನಾನು ಸೈಡಿಗೆ ಇಡ್ತೀನಿ. ಹೀಗೆ ಹಾಕೋದಿಲ್ಲ. ನೀವು ಒಂದ್ ವೇಳೆ ಈ ದೋಸೆ ಅಕ್ಕಿ ಇದ್ದಿದ್ದಿಲ್ಲ ಅಂದ್ರೆ ರೇಷನ್ ಅಕ್ಕಿಯಿಂದನೂ ಮಾಡಬಹುದು. ಆದ್ರೆ ನಾ ಇವಾಗೇನ್ ದೋಸೆ ಹಿಟ್ಟು ಹೇಳ್ಕೊಡ್ಲಿಕತ್ತೀನಿ. ಇದ್ರದ್ದು ಟೇಸ್ಟ್ ಏನದಲ್ಲ ನಿಮಗ ಸೇಮ್ ನಾವು ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಏನು ತಿಂತೀವಲ್ಲ ಅದೇ ಟೇಸ್ಟು ಅದೇ ಟೆಕ್ಸ್ಚರ್ ಬರ್ತದೆ. ಈ ಅಕ್ಕಿ ಉದ್ದಿನಬೇಳೆ ಎಲ್ಲವನ್ನ 3 ಸರ್ತಿ ಚಂದ ತೊಳೆದು ಸ್ವಚ್ಛ ಹಿಂಗ ಕ್ಲೀನ್ ಆಗಿರೋ ನೀರು ಬರೋವರೆಗೂ ತೊಳೆದು ನೀರು ಹಾಕಿ ಅದ್ರೊಳಗನೆ ಅವಲಕ್ಕಿಯನ್ನ ಹಾಕಿ 5-6 ತಾಸಿನವರೆಗೂ ನಾವು ನೆನಿಲಿಕ್ಕೆ ಬಿಡೋಣ ಇದು. ಈಗ ನೆನೆಸಿ ಒಂದು 6 ತಾಸು ಆಯ್ತು ನೋಡ್ರಿ. ಇವಾಗ ಇದನ್ನ ನಾವು ನುಣ್ಣಗೆ ರುಬ್ಕೋಬೇಕು. ಈ ರೆಸಿಪಿನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ ನೀವು. ಯಾಕಂದ್ರೆ ಬಹಳ ಟಿಪ್ಸ್ ಟ್ರಿಕ್ಸ್ ನಾನು ನಿಮ್ ಜೊತೆ ಶೇರ್ ಮಾಡೀನಿ. ಈ ರೆಸಿಪಿ ಬಹಳ ಇಷ್ಟ ಆದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಆಮೇಲೆ ಆಲ್ ಅನ್ನೋ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಾನು ಇದೇ ರೀತಿ ಹಾಕೋ ಹೊಸ ಹೊಸ ರುಚಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಇವಾಗ ಎಲ್ಲ ಹಿಟ್ಟನ್ನ ನುಣ್ಣಗ ರುಬ್ಬಿ ನಾನು ಈ ಒಂದು ದೊಡ್ಡ ಪಾತ್ರೆ ಒಳಗ ಹಾಕೊಂಡಿನಿ. ಮೊದ್ಲು ಕೈಯಿಂದ ಚಂದ ಅದನ್ನ ಕಲಸ್ಬೇಕು. ಅದರಿಂದ ಒಳಗೆ ಚಲೋ ಏರಿಯೇಷನ್ ಆಗ್ತದೆ. ಮತ್ತೆ ಬೆಳಿಗ್ಗೆವರೆಗೂ ಇದು ಫರ್ಮೆಂಟೇಶನ್ ಆಗ್ಲಿಕ್ಕೆ ಇಡೋಣ. ಮಿನಿಮಮ್ ಒಂದು 10 ತಾಸರೆ ಬೇಕೇ. ಥಂಡಿ ಕಾಲ ಇತ್ತಂದ್ರೆ 10-12 ತಾಸು ಬೇಕಾಗ್ತದೆ. ನೋಡ್ಬೋದು ನೀವು ಮರ್ದಿನ ಎಷ್ಟು ಚಂದ ಒಳಗ ಸಣ್ಣ ಸಣ್ಣ ಏರ್ ಬಬಲ್ಸ್ ಬಂದಾವಲ್ಲ ಗುಳ್ಳಿಗಳು. ಅದರ ಅರ್ಥ ಹಿಟ್ಟು ಚಲೋ ಉಬ್ಬಿ ಬಂದದ ಅಂತ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಕ್ಕರೆ ಹಾಕೋನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸಕ್ಕರೆ ಹಾಕೋದ್ರಿಂದ ಏನಾಗ್ತದ, ಈ ದೋಸೆಗೆ ಏನು ಕಲರ್ ಇರ್ತದಲ್ಲ ಅದು ಭಾಳ ಚಲೋ ಬರ್ತದ. ನಾನು ಸ್ವಲ್ಪ ಹಿಟ್ಟನ್ನ ಸೈಡಿಗೆ ತಗೊಲಿಕತ್ತೀನಿ. ಯಾಕಂದ್ರೆ ಕ್ರಿಸ್ಪಿ ದೋಸೆ ಮಾಡ್ಬೇಕಾಗ್ಯದಲ್ಲ ನಮ್ಗೆ ಹೋಟೆಲ್ ಥರ. ಒಂದು 7-8 ದೋಸೆ ಅದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಸೈಡಿಗೆ ತೊಗೊಂಡಿನಿ. ಒಂದು ಸಣ್ಣ ಬೌಲ್ ಒಳಗೆ 1 ಟೇಬಲ್ ಸ್ಪೂನು ರವಾ ಮತ್ತು 2 ಟೇಬಲ್ ಸ್ಪೂನು ಮೈದಾ ಹಾಕಿ ನೀರು ಹಾಕಿ ಇದನ್ನ ಸ್ವಲ್ಪ ಒಂದು ಸೆಮಿ ಥಿಕ್ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋನು. ಗಂಟುಗಳು ಇಲ್ದಂಗೆ ಈ ರೀತಿ ಕಲಿಸ್ಕೊಂಡು ಇದನ್ನ ನಾವೇನು ಸೈಡಿಗೆ ತೊಗೊಂಡಿವಲ್ಲ ಆ ಹಿಟ್ಟು ಒಳಗೆ ನಾವು ಇದನ್ನ ಹಾಕಿ ಕಲ್ಸೋಣ. ಈ ರೀತಿ ಮಾಡೋದ್ರಿಂದ ನಾವು ಮಾಡೋ ದೋಸೆ ಬಹಳ ಕ್ರಿಸ್ಪಿಯಾಗಿನೂ ಆಗ್ತದ, ಕಲರ್ನು ಚಲೋ ಬರ್ತದ. ಆಮೇಲೆ ಸ್ವಲ್ಪ ಬಹಳ ಹೊತ್ತಿನವರೆಗೂ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿನೇ ಇರ್ತದೆ. ಈಗ ಎಷ್ಟು ಹಿಟ್ಟು ಮಾಡಿವೋ ಅಷ್ಟು ಹಿಟ್ಟಿಗೆ ಅಂತಂದ್ರೆ ಒಂದು ಅರ್ಧ ಬಟ್ಲಾದ್ರೂ ನೀವು ರವಾ ಹಾಕಬೇಕು ಮತ್ತು 1 ಬಟ್ಲದಷ್ಟು ಮೈದಾ ಹಾಕಬೇಕಾಗ್ತದ. ಈ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಸೈಡ್ಗೆ ಇಡ್ರಿ. ಈಗ ಈ ಮೈಸೂರು ಮಸಾಲೆ ದೋಸೆಗೆ ಒಂದು ಮೈಸೂರು ಕೆಂಪು ಚಟ್ನಿ ಮಾಡೋಣ. ಈ ಕೆಂಪು ಚಟ್ನಿಯಿಂದಾನೇ ಮಸಾಲೆ ದೋಸೆಗೆ ಒಂದು ಒಳ್ಳೆ ಟೇಸ್ಟೂ ಬರ್ತದ. ಒಂದು ಅರ್ಧ ಸ್ವಲ್ಪ ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನಿ. ಬರೀ ಬ್ಯಾಡಗಿ ಬೇಕಾದ್ರೆ ತೊಗೋರಿ. ಸ್ವಲ್ಪ ಖಾರ, ಸ್ವಲ್ಪ ಬಣ್ಣ 2 ಬರ್ತದಂತ 2 ಸಮ ಪ್ರಮಾಣದಾಗ ತೊಗೊಂಡಿನಿ. ಬಿಸಿ ನೀರೊಳಗೆ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಇಟ್ಟೀನಿ. ಇವಾಗ ಒಂದು ಅರ್ಧ ಗಂಟೆ ಆದ್ಮೇಲೆ ಚಲೋ ನೆನೆದಾವ. ಅದನ್ನ ಏನು ಮಾಡೋಣ, ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕೋನು. ಸ್ವಲ್ಪ ಹಸಿ ಶುಂಠಿ ಹಾಕ್ಲಿಕತ್ತೀನಿ. ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿನೂ ಹಾಕೋಬಹುದು. ಆಮೇಲೆ ಸ್ವಲ್ಪ ಇದಕ್ಕೆ ಧನಿಯಾ ಕಾಳು 1 ಟೀ ಸ್ಪೂನು, 1 ಟೀ ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣಿಂದು 1 ಎಲೆ ಹಾಕ್ಲಿಕತ್ತೀನಿ. ಹುಣಸೆ ಹಣ್ಣು ಹಾಕಿದ್ಮೇಲೆ ಒಂದು 1/4 ಟೀ ಸ್ಪೂನ್ ಆದರೂ ಅದಕ್ಕೆ ಬೆಲ್ಲ ಇಲ್ಲ ಸಕ್ರೆ ಹಾಕ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋನು. ಆಮೇಲೆ ಇಂಗನ್ನು ಹಾಕೋನು. ಯಾರು ಬೆಳ್ಳುಳ್ಳಿ ತಿಂತೀರಿ ಅವ್ರು ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೂ ಚಲೋ ಟೇಸ್ಟ್ ಬರ್ತದೆ. ಆಮೇಲೆ ಬೈಂಡಿಂಗಕ್ಕೆ 2 ಟೇಬಲ್ ಸ್ಪೂನು ಪುಟಾಣಿ ಕಾಳು ಹಾಕೋನು. ಆಮೇಲೆ ಎಷ್ಟು ಅವಶ್ಯಕತೆಗೆ ನೀರು ಬೇಕೋ ಅಷ್ಟು ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋನು. ಈ ಬ್ಯಾಡಗಿ ಮೆಣಸಿನ್ಕಾಯಿ ಅದು ಹಾಕಿದಕ್ಕೆ ಕಲರ್ ನೋಡ್ರಿ ಎಷ್ಟು ಚಲೋ ಬಂದದ. ಗುಂಟೂರು ಮೆಣಸಿನ್ಕಾಯಿ ಹಾಕಿದಕ್ಕೆ ಖಾರ ಬಂದಿರ್ತದ. ನೀವು ಇಡ್ಲಿ, ಚಪಾತಿ, ರೋಟಿ, ರೈಸು ಯಾವುದ್ರ ಜೊತೆಗೂ ತಿನ್ಬೋದು. ಎಲ್ಲದ್ರ ಜೊತೆಗೂ ಬಹಳ ಒಂದು ಬೆಸ್ಟ್ ಸೈಡ್ ಡಿಶ್ ಅದ. ಇದನ್ನ ನೀವು ಮುಂಚೆನೆ ಮಾಡಿ ಫ್ರಿಜ್ ಒಳಗೂ ಇಡ್ಬೋದು. 8 ದಿನದವರೆಗೂ ಇದು ಕೆಡಲಾರ್ದೆ ಹಾಗೆ ಇರ್ತದೆ. ಇದು ಮಸಾಲೆ ದೋಸೆಗೆ ಒಂದು ಪರ್ಫೆಕ್ಟ್ ಆದ ಕೆಂಪು ಚಟ್ನಿ. ಈ ಮಸಾಲೆ ದೋಸೆಗೆ ಒಂದು ಈ ಹೋಟೆಲ್ ತರದ ಆಲೂಗಡ್ಡಿ ಪಲ್ಯ ಮಾಡೋಣ. ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ರಿ. ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. 1 ಟೀ ಸ್ಪೂನಿನಷ್ಟು ಉದ್ದಿನ ಬೇಳೆ ಮತ್ತೆ 1 ಟೀ ಸ್ಪೂನಿನಷ್ಟು ಕಡ್ಲಿ ಬೇಳೆ. ಇದು ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಿ ಅದ್ರ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಸ್ವಲ್ಪ ಈ ಉದ್ದಿನ ಬೇಳೆ ಕಡ್ಲಿ ಬೇಳೆ ಬ್ರೌನ್ ಆದ್ಮೇಲೆ ಇವಾಗ ಈ
ಬಟಾಣಿ ಕಾಳಿನ ಸೀಸನ್ ಐತೆ. ಅದಕ್ಕೆ ಹಸಿಯಾಗಿರೋ ಫ್ರೆಶ್ ಬಟಾಣಿ ಕಾಳು ಹಾಕೀನಿ ನಾನು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋನು. ಆಮೇಲೆ ಇವಾಗ ಇದಕ್ಕ ಹಸಿಮೆಣಸಿನಕಾಯಿ, ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣಸಿನಕಾಯಿ ಹಾಕ್ರಿ. ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕ 2 ನಾನು ದೊಡ್ಡ ಸೈಜಿಂದು ಉಳ್ಳಾಗಡ್ಡಿ ತಗೊಂಡಿನಿ. ಉಳ್ಳಾಗಡ್ಡಿ ಕೂಡ ಸ್ವಲ್ಪ ಟ್ರಾನ್ಸ್‌ಪರೆಂಟ್ ಆಗ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ರಿ. ಜಾಸ್ತಿ ಓವರ್ ಆಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇದಕ್ ಸ್ವಲ್ಪ ಅರಿಶಿಣದ ಪುಡಿ. ಈ ಉಳ್ಳಾಗಡ್ಡಿ ಬೇಡ ಅವ್ರು ಉಳ್ಳಾಗಡ್ಡಿನ ಸ್ಕಿಪ್ಪನ್ನು ಮಾಡಬಹುದು. ಇಲ್ಲಿ ನಾನು ಒಂದು 4 ದೊಡ್ಡ ಸೈಜಿಂದು ಆಲೂಗಡ್ಡಿ, ಮುಂಚೆನೆ ಆಲೂಗಡ್ಡಿನ ಬೇಯಿಸಿ ಇಟ್ಕೊಂಡಿನಿ. ಅದನ್ನ ಹಾಕಿ ಸ್ವಲ್ಪ ಚಂದ ಸ್ಮ್ಯಾಶ್ ಮಾಡ್ಬೇಕು. ಈ ಪಲ್ಯ ಏನದಲ್ಲ ಸ್ವಲ್ಪ ಸ್ಮೂತ್ ಆಗಿ ಇರ್ತದೆ. ಅದಕ್ಕ ಸ್ವಲ್ಪ ಡ್ರೈ ಅನ್ಸಿದ್ರ ಒಂದು 2, 3 ಟೇಬಲ್ ಸ್ಪೂನಿನಷ್ಟು ಇದಕ್ಕ ನೀರ್ ಹಾಕ್ರಿ. ಒಂದೊಂದ್ ಸತಿ ಆಲೂಗಡ್ಡಿ ಏನಾಗ್ತದೆ ಚಲೋ ಬೇಯ್ದಿರುದಿಲ್ಲಲ್ಲ. ಅವಾಗ ಸ್ವಲ್ಪ ನೀರ್ ಹಾಕಿ ಚಂದ ಮ್ಯಾಶ್ ಮಾಡ್ರಿ. ಉಪ್ಪು ಮತ್ತ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಸಾಫ್ಟ್ ಆದ ಪಲ್ಯ ಮಾಡ್ಕೋಬೇಕು. ಈಗ ಒಂದು ಕೊಬ್ಬರಿ ಚಟ್ನಿ ಮಾಡೋಣ. ಒಂದು 1/4 ಕಪ್ಪಿನಷ್ಟು ಪುಟಾಣಿ ಕಾಳು ಹಾಕೊಂಡಿನಿ. ಸ್ವಲ್ಪ ಜೀರಿಗೆ ಹಾಕೋನು. ಸ್ವಲ್ಪ ಈ ಹಸಿ ಕೊಬ್ಬರಿ ಹಾಕೊಳ್ಳೋಣ. ಆಮೇಲೆ ಇದಕ್ಕ ಹಸಿಮೆಣಸಿನಕಾಯಿ ಎಲ್ಲ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬೇಕಾದ್ರೆ ಹಾಕೋರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಿಂಬೆ ಹಣ್ಣು ಹಾಕೋನು. ಹಾಕಿ ಇದನ್ನ ಮೊದ್ಲ ಗ್ರೈಂಡರ್ ಒಳಗ ಹಂಗೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ. ಈ ದೋಸೆಗೆ ಏನಿರ್ತದಲ್ಲ ಚಟ್ನಿ ಬಹಳ ತೆಳು ಇರಂಗಿಲ್ಲ, ಸ್ವಲ್ಪ ಗಟ್ಟಿಯಾಗಿರ್ತದ. ಆಲ್ರೆಡಿ ನಾನು ನನ್ನ ವಿಡಿಯೋದಾಗ ಬಹಳ ಟೈಪದ್ ಚಟ್ನಿನ ಆಲ್ರೆಡಿ ಶೇರ್ ಮಾಡೀನಿ. ಈಗ ಇದಕ್ಕ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಿಸ್ರಿ, ಸಾಸ್ವಿ, ಜೀರ್ಗಿ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಮತ್ತ ಸ್ವಲ್ಪ ಕಡ್ಲಿ ಬೇಳೆ ಹಾಕೊಳ್ರಿ. ಉದ್ದಿನ ಬೇಳೆ, ಕಡ್ಲಿ ಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಆದ್ಮೇಲೆ ಇದಕ್ಕ ನಾವು ಈ ಒಣ ಮೆಣಸಿನಕಾಯಿ ಇರ್ತದಲ್ಲ ಅದ್ರದ್ದು ಹಾಕೋನು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋನು. ಆಮೇಲೆ ಇದಕ್ಕ ಸ್ವಲ್ಪ ಇಂಗು ಹಾಕಿ ನಾವು ಮಾಡಿರೋ ಈ ಕೊಬ್ಬರಿ ಚಟ್ನಿ ಏನದಲ್ಲ ಅದ್ರ ಮೇಲೆ ಇದನ್ನ ಒಗ್ಗರಣೆ ಕೊಡೋನು. ಬಹಳ ರೀತಿ ನಾನು ಚಟ್ನಿ ಆಲ್ರೆಡಿ ಶೇರ್ ಮಾಡೀನಿ. ನೀವು ಒಂದ್ಸರ್ತಿ ನನ್ನ ಚಾನಲ್ ಅನ್ನ ನೋಡ್ಬೋದು. ನಾನು ದೋಸೆನ ಈ ಕಾಸ್ಟ್ ಐರನ್ ತವ ಇರ್ತದಲ್ಲ ಅದ್ರೊಳಗ್ ಮಾಡ್ಲಿಕತ್ತೀನಿ. ಅದಕ್ಕ ಎಣ್ಣಿಯನ್ನ ಚಂದ ಎಲ್ಲಾ ಕಡೆ ನಾವು ಮೊದ್ಲ ಸೀಸನಿಂಗ್ ಮಾಡ್ಬೇಕಾಗ್ತದ. ಚಲೋ ಎಣ್ಣಿ ಹಚ್ಬೇಕು. ಇಲ್ಲಾಂದ್ರ ದೋಸೆ ಅಂಟ್ಕೋತದ. ಆಮೇಲೆ ಚಂದ ಎಣ್ಣಿಂದ ಸೀಸನಿಂಗ್ ಮಾಡಿದ್ಮೇಲೆ ಬಹಳ ಹಂಚು ಕಾಯ್ದಿತ್ತು ಅಂತ ತಿಳ್ಕೊಳ್ರಿ. ಅವಾಗ ಸ್ವಲ್ಪ ನೀರನ್ನ ಅದಕ್ಕ ಸಿಂಪಡಿಸಿ ಈ ತವಾ ಏನಿರ್ತದಲ್ಲ ಹಂಚು ಅದ್ರ ಸ್ವಲ್ಪ ಹೀಟ್ ಕಡಿಮೆ ಆಗ್ಬೇಕು. ಅವಾಗ ಈ ದೋಸೆ ಹಿಟ್ಟನ್ನ ಹಾಕಿ ಚಂದ ಸ್ಪ್ರೆಡ್ ಮಾಡ್ಬೋದು. ಬಹಳ ಕಾಯ್ದಿತ್ತು ಹಂಚಂದ್ರ ಈ ರೀತಿ ನಮಗ ಸ್ಪ್ರೆಡ್ ಮಾಡ್ಲಿಕ್ಕೆ ಬರುದಿಲ್ಲ. ಇವಾಗ ನೀವು ಫ್ಲೇಮ್ ಅನ್ನ ಸ್ವಲ್ಪ ಲೋ ಟು ಹೈ ಮಾಡ್ಬೋದು. ಆಮೇಲೆ ಸ್ವಲ್ಪ ಮೇಲೆಲ್ಲ ಬೇಯ್ದಂಗ ಕಾಣಿಸ್ತದ ನೋಡ್ಬೋದು ನೀವು ಸೈಡ್‌ಗೆ ಮತ್ತ ಸೆಂಟರ್‌ಗೆ ಎಷ್ಟು ಚಲೋ ಸ್ಪಾಂಜಿ ಆಗ್ಯದ ಮತ್ತ ಸಣ್ಣ ಸಣ್ಣ ಹೋಲ್‌ಗಳು ಬಂದದೆ. ಆಮೇಲೆ ಇದು ಘೀ ರೋಸ್ಟ್ ಇದ್ದಿದ್ದಕ್ಕ ಸಾಕಷ್ಟು ತುಪ್ಪ ಹಾಕ್ರಿ. ನಿಮಗ್ ಗೊತ್ತಿದೆ ಹೋಟೆಲ್ ಒಳಗಂತ್ರು ಎಷ್ಟು ತುಪ್ಪ ಹಾಕಿರ್ತಾರ ಅಂತ ಹೇಳಿ. ನೀವು ನಿಮ್ ಮನಿಯೊಳಗೆ ಎಷ್ಟ್ ಬೇಕೋ ಎಲ್ಲರಿಗೂ ಎಷ್ಟ್ ಇಷ್ಟನೋ ನೋಡಿ ಚಲೋ ಹಿಂಗ ತುಪ್ಪನ ಹಾಕೊಳ್ರಿ. ಇಲ್ಲ ಅರ್ಧ ತುಪ್ಪ ಅರ್ಧ ಎಣ್ಣಿನೂ ಹಾಕ್ಬೋದು. ಹೋಟೆಲ್‌ದೊಳಗ ಪೂರ್ತಿ ತುಪ್ಪಾನೇ ಹಾಕಂಗಿಲ್ಲ ಅವ್ರು. ಅರ್ಧ ತುಪ್ಪ ಮತ್ತ ಅರ್ಧ ಎಣ್ಣೆ ಹಾಕ್ತಾರ. ಆಮೇಲೆ ನಾವ್ ಮಾಡಿರೋ ಈ ಮೈಸೂರ್ ಕೆಂಪ್ ಚಟ್ನಿ ಅದಲ್ಲ ಪೂರ್ತಿ ಚಂದ ಸ್ಪ್ರೆಡ್ ಮಾಡಿ ಮಾಡಿರೋ ಈ ಆಲೂಗಡ್ಡಿ ಪಲ್ಯನ ಅದಕ್ಕೆ ಇಡೋಣ. ಇಟ್ಟು ಸ್ವಲ್ಪ ಲೋ ಫ್ಲೇಮ್ ಒಳಗ ಒಂದ್ 2, 3 ನಿಮಿಷ ಚಂದ ಬೇಯಿಸ್ಕೋಬೇಕು. ಅಂದ್ರೆ ಈ ಏನ ದೋಸೆ ಅದಲ್ಲ ಹೊರಗಿನ ಸೈಡ್ ಚಂದ ಕ್ರಿಸ್ಪಿಯಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ಈ ನೋಡ್ಬೋದು ನೀವು ಹಂಚಿನೊಳಗೆ ಎಷ್ಟು ಈಸಿಯಾಗಿ ಬಂತು. ಇದು ಹೋಟೆಲ್ ಸ್ಟೈಲ್ ಇಂದು ಘೀ ರೋಸ್ಟ್ ಮೈಸೂರು ಮಸಾಲಾ ದೋಸಾ. ಟ್ರೈ ಮಾಡಿ ನೋಡ್ರಿ ಹ್ಯಾಗ್ ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.